ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಸಹಕಾರ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ಕೇಂದ್ರ ಸಹಕಾರ ಸಚಿವಾಲಯವು ಸ್ಥಾಪನೆಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸುತ್ತಾ ಇರುವ ಹಿನ್ನೆಲೆಯಲ್ಲಿ ವಿಶೇಷ ಸಹಕಾರ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮ ಎಸ್ಸಿಡಿಸಿಸಿ ಬ್ಯಾಂಕ್ನಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಹಕಾರ ರತ್ನ ಡಾ. ಮೆನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ನಮಗೆ ಪಕ್ಷ ಇಲ್ಲ, ನಮ್ಮ ಪಕ್ಷವೇ ಸಹಕಾರಿ ಪಕ್ಷ. ಸಹಕಾರ ಚಳವಳಿಯಿಂದಲೇ ದೇಶದ ಅಭಿವೃದ್ಧಿ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟವರು ನಾವು. ರಾಜ್ಯದಲ್ಲಿ 47,000ಕ್ಕೂ ಹೆಚ್ಚು ಸಹಕಾರಿ ಸಂಘಗಳಿವೆ. ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಜನಸಾಮಾನ್ಯರನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆದರೆ ಸಹಕಾರಿ ಬ್ಯಾಂಕ್ಗಳು ಬಡವರಿಗೆ, ಜನಸಾಮಾನ್ಯರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಿವೆ. ಸಹಕಾರ ಕ್ಷೇತ್ರದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಎಲ್ಲರೂ ಒಗ್ಗಟ್ಟಾಗಿ ದೇಶವನ್ನ ಅಭಿವೃದ್ಧಿಪಡಿಸೋಣ ಎಂದರು. ಈ ವರ್ಷದಿಂದ ನಮಗೆ 2 ಸಹಕಾರಿ ಸಪ್ತಾಹ ಆಚರಣೆ ಮಾಡುವಂತ ಕಾರ್ಯಕ್ರಮ ನಡೆಯುತ್ತಿದೆ ಅಂತ. ಇದು ದೇಶದಲ್ಲಿ ಸಹಕಾರಿ ಸಪ್ತಾಹ ಸಹಕಾರ ಇಲಾಖೆ ಪ್ರಾರಂಭ ಆಗಿ 5 ವರ್ಷ ಆದಾಗ ಒಂದು ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ವಿಶೇಷವಾದಂಥ ಒಂದು ಸಹಕಾರಿ ಸಪ್ತಾಹವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಸಂತೋಷ. ಯಾಕೆ ಹೇಳಿದ್ರೆ ದೇಶಕ್ಕೂ ರಾಜ್ಯಕ್ಕೂ ಭಿನ್ನಾಭಿಪ್ರಾಯ ಬರಬಾರ್ದು. ನಾವೆಲ್ಲರೂ ಸಹಕಾರಿಗಳಾದ್ರಿಂದ ಎಲ್ಲವನ್ನು ಹೊಂದಿಸಿಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ ಅನ್ನುವಂಥವನ್ನು ನಾವು ತಿಳ್ಕೊಂಡು ಮೊದಲನೇ ಬಾರಿಗೆ ಎಲ್ಲಿಗಿಂತ ಮೊದಲು ಒಂದು ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ಸಪ್ತಾಹವನ್ನು ಆಚರಿಸಿದ್ದೇವೆ ಅಂದರೆ ಅದು ಮಂಗಳೂರಿನಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಸಹಕಾರಿ ಚಳವಳಿಯಿಂದ ಅಭೂತಪೂರ್ವ ಕೊಡುಗೆ ಈ ದೇಶಕ್ಕೆ ಸಿಕ್ಕಿದೆ. 2047ಕ್ಕೆ ಶಕ್ತಿಶಾಲಿ ಭಾರತದ ಕನಸನ್ನ ಪ್ರಧಾನಿಯವರು ಕಂಡಿದ್ದಾರೆ. ಇದಕ್ಕೆ ಪೂರಕವಾಗಿ ಕೇಂದ್ರ ಸಹಕಾರ ಸಚಿವಾಲಯವು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದೆ. ನಮ್ಮ ಜಿಲ್ಲೆಯಲ್ಲಿ ಡಾ. ಮೆನ್ ರಾಜೇಂದ್ರ ಕುಮಾರ್ ಅವರಿಂದ ಸಹಕಾರಿ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನ ಕಂಡಿದೆ ಎಂದರು. ಇಡೀ ರಾಜ್ಯದಲ್ಲೇ ಒಂದು ಬಹಳ ಅತ್ಯುತ್ತಮವಾದಂಥ ಕೊಡುಗೆಯನ್ನು ಅವರು ಕೊಡ್ತಾ ಇರುವಂಥದ್ದನ್ನು ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸಹಕಾರದ ಮುಖ್ಯವಾದಂಥ ಧ್ಯೇಯ ಏನು ಅಂತ ಕೇಳಿದ್ರೆ ಸಹಕಾರದಿಂದ ಸಮೃದ್ಧಿ. ಇವತ್ತು ಸಹಕಾರದ ಮುಖಾಂತರ ಸಮೃದ್ಧಿಯನ್ನು ಕಾಣಬೇಕು, ಪ್ರತಿ ಮನೆಗಳಲ್ಲಿ ದೀಪ ಬೆಳಗಬೇಕು ಅಂತೇಳುವಂಥ ಚಿಂತನದೊಂದಿಗೆ ಸಹಕಾರ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಹಲವು ಬದಲಾವಣೆಗೊಂದಿಗೆ ಬಹಳ ಯಶಸ್ವಿಯಾಗಿ ಕೊಡುಗೆಯನ್ನು ಕೊಡ್ತಾ ಇದೆ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆಯವರು ಮಾತನಾಡಿ, ಇವತ್ತು ಸಹಕಾರಿ ಕ್ಷೇತ್ರ ಯಶಸ್ವಿ ಮೈಲಿಗಲ್ಲನ್ನ ಸಾಧಿಸಿದೆ ಎಂದು ಹೇಳಿದರು. ಸಹಕಾರಿ ಸಪ್ತಾಹದ ಸಹಕಾರದಿಂದ ಸಮೃದ್ಧಿ ಅಂತ ಒಂದು ಧ್ಯೇಯವಾಕ್ಯದ ಬಗ್ಗೆ ಹೇಳಬೇಕಾದ್ರೆ ತಮಗೆಲ್ಲ ಗೊತ್ತೇ ಇದೆ. ಇವತ್ತು ಕೇಂದ್ರ ಸರ್ಕಾರದಿಂದ ನೂತನವಾಗಿ ಸಹಕಾರಿ ಇಲಾಖೆಯನ್ನು ಪ್ರಾರಂಭ ಮಾಡಿದಂದಿನಿಂದ ಸಹಕಾರ ಒಂದು ಸಂಘಗಳಿಗೆ ಅದಕ್ಕೊಂದು ಶಕ್ತಿ ತುಂಬಬೇಕು. ಸ್ವಾವಲಂಬನೆಯಿಂದ ಆ ಸಂಘಗಳು ಸದೃಢರಾಗಿ ಅದು ಬೆಳೆಯಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇದೆ. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದ ಜಯಕರ್ ಶೆಟ್ಟಿ ಬಿ ಇಂದ್ರಾಳಿ, ಸಹಕಾರ ಸಂಘಗಳ ಉಪನಿಬಂಧಕರಾದ ಎಚ್ಎನ್ ರಮೇಶ್, ದೇವಪ್ರಸಾದ್ ಶೆಟ್ಟಿ ಬೆಳಪು, ಜಿಲ್ಲಾ ಸಹಕಾರಿ ಯೂನಿಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ವಿ ಹಿರೇಮಠ್, ಬ್ಯಾಂಕ್ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಚೆ, ಬ್ಯಾಂಕ್ ಸಿಇಒ ಗೋಪಾಲಕೃಷ್ಣ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ದೇವರನ್ನ ಸ್ತುತಿಸಿದ್ರು. ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಶಶಿಕುಮಾರ್ ಐ ಪಾಲ್ಯೋಟು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಅತಿಥಿಗಳನ್ನು ಸ್ವಾಗತಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.